ಬಹಳ ಪ್ರಮುಖವಾಗಿ ಇದೊಂದು ಗೊತ್ತಿರಬಹುದು ಕೆಲವಷ್ಟು ಜನರಿಗೆ, ಒಂದಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ನಾವು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡೋಣ. ಅಂದರೆ ಸುಮಾರು 10 ವರ್ಷಗಳ ಹಿಂದೆ, ಅಂದರೆ 2014 ಈ ಸಂದರ್ಭದಲ್ಲಿ ಈತ ಧರ್ಮಸ್ಥಳದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದ. ಅಂದರೆ ಸಹಜ ಸಾವಾಗಲಿ ಅಥವಾ ಅಸಹಜ ಸಾವಾಗಲಿ ಅದನ್ನು ಹೂಣುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ. ಏನು ಮಾಡ್ತಾ ಇದ್ದಲ್ಲ, ಈತ ಹೇಳ್ಕೊಂಡಿರುವಂಥದ್ದು ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈಗಾಗಲೇ. ಒಂದು ಕತೆ, ಅಂದರೆ ಆಲ್ರೆಡಿ ಆ ಪಾಯಿಂಟ್ಸ್ ಅಲ್ಲಿ ಬಂದಿದೆ. ಅಲ್ಲಿ ಏನು ಅಂತಂದರೆ, ಈತನಿಗೆ ಬಂದು ಒಂದಷ್ಟು ಪ್ರಭಾವಿ ವ್ಯಕ್ತಿಗಳಿಂದನೋ ಅಥವಾ ಮಧ್ಯಸ್ಥಿಕೆಯಲ್ಲಿರುವಂಥವ್ರೋ ಮಧ್ಯದಲ್ಲಿರುವಂಥವ್ರೋ ಯಾರೋ ಒಬ್ರು, ನೋಡಪ್ಪ ನೀನು ಈ ಹೆಣ ಹೂಳಬೇಕು. ಈತ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನನಗದು ಇಷ್ಟ ಇಲ್ಲ. ಆತನಿಗೆ ಪ್ರತಿದಿನ ಆ ಕೆಲಸವನ್ನು ಮಾಡುವಾಗ ಒಂದು ರೀತಿಯಲ್ಲಿ ಕಾಡ್ತಾ ಇತ್ತು, ನಾನು ತಪ್ಪು ಮಾಡ್ತಾ ಇದ್ದೀನಿ. ಆದರೆ ಬಲವಂತಕ್ಕೆ ಬಿದ್ದು ಆತ ಆ ಕೆಲಸವನ್ನು ಮಾಡ್ತಿದ್ದಂತೆ. ಬಲವಂತಕ್ಕೆ ಬಿದ್ದು ಅದನ್ನು ಹೂಳೋ ಕೆಲಸ ಮಾಡ್ತಿದ್ದಂತೆ. ಇವನು ನೋಡೋ ತನಕ ನೋಡ್ದ, ನೀವು ಅದೇ ಕೆಲಸ ಮಾಡ್ತೀರಿ, ನಾವಿಬ್ರು ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ನೋಡೋ ತನಕ ನೋಡ್ತೀವಿ, ತಲೆ ಕೆಡುತ್ತೆ. ಯಾವಾಗ ನಮ್ಮ ಕುಟುಂಬದ ಬುಡುಕೆ ಅದು ಬಂತು ಅಂದಾಗ ಹೇಗಾಗುತ್ತೆ, ಹಾಗೆ ಈ ಅನಾಮಿಕ ವ್ಯಕ್ತಿಗೆ ಆತನ ಕುಟುಂಬದ ಒಬ್ಬ ಹೆಣ್ಣು ಮಗಳನ್ನ ಲೈಂಗಿಕವಾಗಿ ಬಳಸ್ಕೊಂಡು ಅದೇ ಹೆಣವನ್ನ ಈತನ ಕೈಯಲ್ಲಿ ತಗೊಂಡು ಹೋಗ್ಬಿಟ್ಟು ಹೂಣಪ್ಪ ಅಂತಂದ್ರೆ ಹೆಂಗ್ ಸಾಧ್ಯ? ಅದು ಎಷ್ಟು ಭಾವನಾತ್ಮಕ ಸಂದರ್ಭ ಅದು. ಆ ಕುಟುಂಬದ ಹೆಣ್ಣು ಮಗುವನ್ನ ತಗೊಂಡೋಗಿ ಹೂಳೋದು ಅಂದ್ರೆ ಆ ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಸತ್ಯನ ಸುಳ್ಳೋ ಸೆಕೆಂಡ್ರಿ, ಆ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಯಾವಾಗ ಆತ ತನ್ನ ಕುಟುಂಬದ ಹೆಣ್ಣು ಮಗುವನ್ನ ಅತ್ಯಾಚಾರಕ್ಕೊಳಗಾದ ಬಾಲಕಿಯನ್ನ ಆತ ಹೂಳಿದ್ದಾನೆ ಎನ್ನಲಾದಂಥ ವಿಚಾರ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇದೆ ಈಗ. ಇದನ್ನ ಮನಗಂಡಂತ ಈತ, ನನಗೆ ಈ ಸವಾಸನೆ ಬೇಡ, ಇವರು ಸವಾಸನೆ ಬೇಡ, ಇಲ್ಲಿದ್ರೆ ಧರ್ಮಸ್ಥಳದಲ್ಲಿ ನಾನಿದ್ರೆ ನನ್ನ ಕತೆ ಏನಾಗುತ್ತೋ ಗೊತ್ತಿಲ್ಲ, ನಾನು ಎಷ್ಟು ಪಾಪ ಸುತ್ತಕೊಳ್ತೀನೋ ಗೊತ್ತಿಲ್ಲ ಅಂತ ಯೋಚನೆ ಮಾಡಿದ ಈತ ಕುಟುಂಬ ಸಮೇತವಾಗೋದು ಅಥವಾ ಒಬ್ಬನೇ ಓದೋ ಅದಂತೂ ಕ್ಲಾರಿಫಿಕೇಶನ್ ಇನ್ನೂ ಸಿಗಬೇಕು. ಒಟ್ಟಾರೆ ಕರ್ನಾಟಕ ರಾಜ್ಯವನ್ನ, ಧರ್ಮಸ್ಥಳವನ್ನ ಬಿಟ್ಟು ತುಂಬಾ ದೂರ ಹೋಗಿದ್ದಂತೂ ಸತ್ಯ. ಅಂದ್ರೆ ರಾಜ್ಯವನ್ನೇ ಬಿಟ್ಟು ಈತ ಹೋಗಿದ್ದ. ಆ ರಾಜ್ಯವನ್ನೇ ಬಿಟ್ಟು ಹೋಗಿ ಅಂದ್ರೆ ಈಗ ಬಂದಿರುವಂತ ಮಾಹಿತಿ ಏನು ಅಂದ್ರೆ ಕರ್ನಾಟಕದಲ್ಲಿ ಇರಲಿಲ್ಲ, ಆದ್ರೆ ಈತ ಯಾವ ರಾಜ್ಯದಲ್ಲಿದ್ದ, ಅಲ್ಲೇನ್ ಮಾಡ್ತಾ ಇದ್ದ, ಯಾಕೆ ಈತನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಆಮೇಲೆ ಇಲ್ಲಿವರೆಗೂ ಸುಮ್ಮನೆ ಇದ್ದ, ಯಾಕೆ ಈತ ವಾಪಸ್ ಬಂದ ಇಲ್ಲಿಗೆ ಅಂತಂದ್ರೆ, ಯಾವಾಗ ವಾಪಸ್ ಮತ್ತೆ ಈ ಓಮ್ ಪಿಕ್ಚರ್ ರಿಲೀಸ್ ಆದಂಗೆ ಯಾವಾಗಲೂ ಓಮ್ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೋ ಅವಾಗೆಲ್ಲ 100 days, ಅದೇ ತರ ಈಗಲೂ ಕೂಡ ಜೀವಂತವಾಗಿರೋ ಸ್ಟೋರಿ ಅಂತಂದ್ರೆ ಆ ಹೆಣ್ಣು ಮಗಳದ್ದು. ನಾನು ಹೆಸರು ಹೇಳಂಗಿಲ್ಲ, ಹೆಸರು ಹೇಳಿದ್ರೆ ನೋಟಿಸ್. ಸೊ ಹಾಗಾಗಿ ಆ ಹೆಣ್ಣು ಮಗಳ ಸ್ಟೋರಿ ಯಾವಾಗ ದೊಡ್ಡ ಮಟ್ಟಕ್ಕೆ ಸ್ಪ್ರೆಡ್ ಆಯಿತು, ದೊಡ್ಡ ಮಟ್ಟಕ್ಕೆ ಇಡೀ ಸ್ಟೇಟ್ ಲೆವೆಲ್ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು, ಆಗ ಆತ ಒಂದು ಧೈರ್ಯವನ್ನು ತುಂಬಿಕೊಂಡು ಬಂದ, ರಾಜ್ಯಕ್ಕೆ ಎಂಟ್ರಿ ಕೊಟ್ಟ. ಇಲ್ಲ, ನಾನು ಮುಕ್ತವಾಗಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಓಪನ್ ಅಪ್ ಆಗಿ ನಾನು ನಿಂತ್ಕೊಂಡು ಮಾತನಾಡ್ತೀನಿ, ನಾನು ಇರೋ ಸತ್ಯಗಳನ್ನ ಹೇಳ್ತೀನಿ, ಸಾಕ್ಷಿಗಳನ್ನು ಹೇಳ್ತೀನಿ ಅಂತ ಯಾವಾಗ ಆತ ಎಂಟ್ರಿ ಕೊಟ್ಟ, ಭೇಟಿ ಮಾಡಿದ್ದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ, ಮತ್ತೆ ಗಿರೀಶ್ ಮಟ್ಟಣ್ಣನವ್ರನ್ನ, ಮತ್ತೆ ಅದು ಯಾರೋ ಸಮೀರ್ ಅವರೆಲ್ಲ ಇದಾರಲ್ಲ, ಅವ್ರನ್ನೆಲ್ಲರೂ ಮೀಟ್ ಮಾಡಿಕೊಂಡು ಅವ್ರ ಜೊತೆ ಮಾತನಾಡಿಕೊಂಡು ಆಮೇಲೆ ಅದನ್ನು ಒಂದು ಪಬ್ಲಿಷ್ ಮಾಡಿ ಈಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಒಂದು ಕಡೆ SIT ತನಿಖೆ ಚುರುಕುಗೊಳ್ತಾ ಇದೆ.